ಕೋಲು ಮುಂಡೆ ಜಂಗುಮ ದೇವ್ರು ಗುರುವೇ ಸ್ವಾರುಣ್ಯಕ್ಕೆ ದಯ ಮಾಡೋರೇ. ಚೆನ್ನಾಗಿದ್ದೀರಾ? ಏಯ್, ನೀನ್ ಹೇಗೋ ಬಂದೆ ಇಲ್ಲಿ? ಅಯ್ಯೋ ಮನೆ ಹಾಳಾಗೋಗ. ಹೆಂಗ್ ಬಂದೆ ಅಂದ್ರೆ ಬೆಳಗ್ಗೆ ಎದ್ದವನೇ ಉದಯರಂಗ ಬಸ್ ಹತ್ತದೆ, ಸಿಟಿ ಮಾರ್ಕೆಟ್ ಅಲ್ಲಿ ಇಳ್ಕೊಂಡೆ ಇಲ್ಲಿ ಬಂದೆ. ಆಮೇಲೆ ಆಟೋ ತನದ ಲೆಕ್ಕ ಹಾಕ್ತೆ. ಆಮೇಲೆ ಗೊತ್ತಾಗಿದೆ ಊರಲ್ಲಿ ಭಿಕ್ಷುಕರು ನನ್ನ ಮಕ್ಕಳೆಲ್ಲ ಆಟೋನಲ್ಲಿ ಓಡಾಡ್ತಾರೆ ಅಂತ. ನಮ್ಮ ಅತ್ತೆಗೆ ಯಾಕೆ ವ್ಯಾಲಿ ಡೌನ್ ಮಾಡೋದು? BTS ಬಸ್ ಹತ್ತನ ಅಂತ ಹೋದೆ. ಹಾಳಾದ ಕಂಡಕ್ಟ್ರು ರಯ ರಯ ಅನ್ಬಿಟ್ಟ. ನಾನು ವಯ ವಯ ಅಂತ ಓಡ್ಕೊಂಡು ಇಲ್ಲಿ ಬಂದೇ ಬಿಟ್ಟೆ. ಬಂದು ನೋಡ್ತೀನಿ ಮನೆ ಕಾಂಪೌಂಡ್ ಮುಂದೆ ಬೆಳೆದೈತೆ ಒಂದು ಮಣ ಸತ್ತೆ, ಅದನ್ನ ಮೇಯ್ತಾಯ್ತು 3 ಕತ್ತೆ. ಅವಾಗ್ಲೇ ನನಗೆ ಗೊತ್ತಾಗಿದ್ದು ಒಳಗಡೆ ಇರೋಳು ನಮ್ಮ ಅತ್ತೆ ಅಂತ. ಸರಿ ಹೆಂಗೋ ಧೈರ್ಯ ಮಾಡ್ಕೊಂಡು ಶಿವ ನಾರಾಯಣ ಅಂತ ಬಂದ್ಬಿಟ್ಟಿದೆ. ನಿಮ್ ಮನೆ ಗುಂಡಿನ ಒತ್ಬಿಟ್ಟೆ. ನೀವು ಗಾಬಾಕನ್ ತೆಗೆದ್ಬಿಟ್ರೆ ನಿಮ್ ಮನೆ ಬಾಗಲ. ಇದೇನತ್ತೆ ನನ್ ಪಾಡ ನಾನು ಮಾತಾಡ್ತಾ ಇದೀನಿ, ನೀವು ಗರ ಬಡ್ದವ್ರ ನಿಂತಿದ್ದೀರಾ. ಬರ್ರಿ ಕಷ್ಟ ಸುಖ ಮಾತಾಡ್ತಾ ಕೂತ್ಕೊಳ್ಳೋಣ. ಅಯ್ಯೋ ಬರ್ರಿ. ಮಾತಾಡ್ಬೇಡ, ಯಾಕೋ ಬಂದೆ ಇಲ್ಲಿ? ಒಳ್ಳೆ ಚೆನ್ನಾಗಾಯ್ತಲ್ಲ. ಅತ್ತೆ ಮನೆಗೆ ಅಳಿಯ ಯಾಕೆ ಬರ್ತೇನೆ ಅಂತ ಕೇಳದ ಅತ್ತೆ ನೀನು? ಅಲ್ಲ, ನಾನು ಅತ್ತೆ ಮನೆ ಹೋಯ್ತೀನಿ ಅಂತ ಆಸೆಯಿಂದ ಕೋಳಿ ಹಣ್ಣು ಹೂವು ಸ್ವೀಟು ಎಲ್ಲ ಹಿಡ್ಕೊಂಬಂದೆ. ದೊಡ್ಡ ಹೂ ಹಣ್ಣು ತಂದ್ಬಿಟ್ಟ ಇವನು. ಅಯ್ಯೋ ಅದ್ ತರಕ್ಕೆ ಒಂದ್ ದೊಡ್ಡ ಕತೆ ಆಗೋಗ್ಬಿಡ್ತು ನೋಡಿ. ಸಂತೆಗೆ ಹೂವ ತರನ ಅಂತ ಹೋದೆ. ಅವ್ನು ನೋಡಿದ್ರೆ 7 ರೂಪಾಯಿ ಅನ್ಬಿಟ್ಟ ಒಂದ್ ಮಳದ. ಹೊಟ್ಟೆ ಹೊಡೆದಾಯ್ತು. ನಮ್ಮ ಮನೆ ಇತ್ತು ಬಂದು ನೋಡ್ದೆ 1 ಮಣ ಹೂವ ಬೆಳೆದ್ ನಿಂತಿತ್ತು. ನಾನೇ ತರದ್ ಗುಡ್ಡೆ ಹಾಕಿ ಚೆನ್ನಾಗಿ ಕಟ್ಟಿ ಅಗಲ್ ಮೇಲೆ ಹಾಕೊಂಡು ಹೊತ್ಕೊಂಬರ್ಕ್ ನೋಡ್ದೆ. 2 ಕೋಳಿ ಮೇತಿತ್ತು, ಎತ್ತ ಹಾಕೊಂಡೆ. ಮ್ಯಾಲ್ ನೋಡ್ದೆ ಅಳಸ್ನನ್ನು ಕಳ್ತಿತ್ತು, ಅದನ್ನು ಹೊತ್ತು ಹಾಕೊಂಡ್ಬಿಟ್ಟೆ. ಸ್ವೀಟ್ಗೆ ಏನ್ ಮಾಡೋಣ? ಸಂತೆಗೋನ ಅಂತ ಲೆಕ್ಕ ಹಾಕ್ದೆ. ನಮ್ಮ ಹಳ್ಳಿ ಜನ ಗೊತ್ತಾಗೋದಿಲ್ಲ ಸಂತೆನಲ್ಲಿ. ಎಡಗೈನಲ್ಲಿ ಪಾರ ಪಾರ ಅಂತ ಕೆರ್ಕೊಂತಾರೆ, ಬಲಗೈನಲ್ಲಿ ಅಂತ ಸೀನ್ ಬಿಡ್ತಾರೆ. ನೀವು ಆಕೃತಿ ಮಾಡ್ಕೊಂಡ್ಬಿಡ್ತಿರಲ್ಲ ಅಂತ ಹಂಗೆ ಬಸ್ ಇಳಿತಾ ನೋಡ್ದೆ. ಆ ಸಾಲತಾ ಸ್ಪೀಡ್ ಸೆಂಟರ್ ಅಂತ ಇತ್ತು. ನಿಮ್ ಮಗಳಿದ್ದಂಗಿತ್ತು ಜಾಂಗೀರು. ಲಬಕ್ಕನ್ನು ಒತ್ತಾಕೊಂಡ್ಬಿಟ್ಬಿಟ್ಟೆ. ತಿನ್ರಿ. ಅನಿಷ್ಟ ಯಾಕೋ ತಂದೆ ಇದೆ. ಒಳ್ಳೆ ಚೆನ್ನಾಗೈತಲ್ಲ. ಅಲ್ಲ, ಹೊಸದಾಗಿ ಮದುವೆ ಆಗಿರೋ ಗಂಡು ಅತ್ತೆ ಮನೆಗೆ ಹೂವು ಹಣ್ಣು ಹಿಡ್ಕೊಂಡು ಯಾಕೆ ಬರ್ತಾನೆ ಹೇಳಿ? ಕಚಾಜ ಬಾತನೆ ಬಾಪ ಅಂತ ಫಿಕ್ಸ್ ಮಾಡ್ಕೊಳಕ್ಕೆ. ಇವತ್ತು ಏನಾಯ್ತು ಅಂದ್ರೆ ನಮ್ ಕೆಂಗೇರಿ ಶಾಸ್ತ್ರಿಗಳು ಕೆರೆ ತಗೋಯ್ತಾ ಇದ್ರು. ನಾನು ಓಡಾಗ ಅವ್ರ ಅಡ್ಡಾಕೆ ಸ್ವಾಮಿ ಇವತ್ತು ಹೆಂಗಾದ್ರೂ ಮಾಡಿ ನಾನು ಪಟ್ನಕ್ಕೆ ಒಂದು ಮುಹೂರ್ತ ಕೊಡಿ ಎಂದೆ. ಅರ್ಜೆಂಟಲ್ಲಿ ಇದೆ ಅವರು. ಇವತ್ತು ಅರ್ಜೆಂಟಲ್ಲಿ ಮುಹೂರ್ತ ಕೊಟ್ಬಿಟ್ರು. ನಾನು ಖುಷಿಲಿ ಓಡೋಡಿ ಬರ್ಬಿಟ್ಟೆ. ಇವತ್ತು ನನ್ನ ಫಸ್ಟ್ ನೈಟು ಫಿಕ್ಸು. ಯವ್ವ ಅದ್ ಹೆಂಗಿರ್ತದೋ ಏನು ಏನು ಫಸ್ಟ್ ನೈಟಾ? ಜಗಮಳ್ಳಿ, ಫಸ್ಟ್ ನೈಟ್ ಅಂದ್ರೆ ಗೊತ್ತಿಲ್ವಾ ನಿನ್ಗೆ? ಅಲ್ಲ, ಜಗಾಜಾಲ್ಸೋಳ್ಗೆ ಮಗ ತಗೋದ್ ಗೊತ್ತಿಲ್ವಾ? ಫಸ್ಟ್ ನೈಟ್ ಅಂದ್ರೆ ಶೋಭನ. ಅದೇ ಲೈಟ್ ಅಪ್ ಆಗ್ಬಿಟ್ಟು ಕಚಾ ಪಚಾ ಅಂತ ಹಾಡು ಹೇಳ್ತಾರಲ್ಲ ಅದು. ಅದ್ ಸರಿ, ನೀ ಯಾಕೆ ಶೋಭನೆ ಮಾಡ್ಕೊಂಡಿಲ್ವಾ? ಶೋಭನ ಮಾಡ್ಕೊಳ್ದೆ ನಿನ್ 2 ಹೆಣ್ಮಕ್ಳನ್ನ ಕಿವಿಯಿಂದ ಎತ್ತಿದ್ಯಾ ಕುಂತಿ ಕರ್ಣನ ಎತ್ತಗೆ. ಅಯ್ಯೋ ಅದ್ ಸರಿ, ಎಲ್ಲಿ ನಮ್ಮ ಹೆಂಗಸ್ರು? ಎಲ್ಲೋದ್ರು ಇಲ್ಲವ್ರೆ ಕೆಂಗೇರೆ ಸ್ಲೋ ಮೋಷನ್. ಐ ಅಬ್ಬಾ ಚಿನ್ನ ಬಾಳಲ್ಲಿ ರಾತ್ರಿ ಇನ್ನೆಂದು ಬರ ಬಾ ಸರ್ಕಾರ ಬಾ. ಅಯ್ಯೋ ಚಿನ್ನ, 2 ದಿನ ನಾನು ನೋಡಿಲ್ಲ ಅದಿತ್ತ ಒಣಗಿ ಶೀಷ್ಕಳ್ಳಿ ಆದಂಗ ಆಗ್ಬಿಟ್ಟಿದ್ದಿಲ್ಲ. ಏನು ಇಷ್ಟಪಡ. ಈಗ ನಾನು ಬಂದ್ಬಿಟ್ಟಿದ್ದೀನಿ ನೋಡು. ನಮ್ಮೂರು ಪೂಜಾರ ಪೇಳೋನೆ ಇವತ್ತು ಬಾರಿ ಒಳ್ಳೆ ಮುಹೂರ್ತ ಅಂತೆ. ಈ ಮುಹೂರ್ತದಲ್ಲಿ ನಾನು ನೀನು ಒಂದಾಗಿ ಅರಾಡತ್ತ ಕಚ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಹೆಣ್ಣಾದ್ರೆ ಐಶ್ವರ್ಯ ರೈ, ಗಂಡಾದ್ರೆ ಡಾಕ್ಟರ್ ರಾಜ್ಕುಮಾರ್. ಮುಹೂರ್ತ ಮಿಸ್ ಆದ್ರೆ ಟೆನಿಸ್ ಕಿಷ್ಟ ಉಟ್ಬಿಡ್ತಾನಂತೆ. ಎಲ್ಲಿ ಬೆಡ್ಡು? ಓ ರಸ್ಕೊಳ್ಳ ಅತ್ತೆ, ನಾನ್ ಬರ್ತೀನಿ ಅಂತ ಏನ್ ಏರ್ಪಾಟ್ ಮಾಡ್ಬಿಟ್ಟಿದ್ಯಾ? ಬಾರೆ ಪಟ್ಟು ಪುಟ್ಟು ಆಮೇಲೆ ಬೆಡ್ಡು. ಓ ಚಿಕನ್ ಕುರ್ಮಾ ಮಟನ್ ಕೈಮಾ ಉರ್ಮೀನ್ ಕರ್ಮೀನ್ ಚಿಲ್ಡಿ ಅವಜರಯ್ಯ. ಓ ಆರೆಂಜ್ ಆಪಲ್ ಬಾಳೆಹಣ್ಣು. ಅತ್ತೆ ಏನ್ ಪ್ರೀತಿ ಅತ್ತೆ, ಹಳ್ಳಿದನ್ನ ಬರ್ತಿರ್ತಿ ಏನ್ ಏರ್ಪಾಟ್ ಮಾಡ್ಬಿಟ್ಟಿದ್ಯಾ? ಪಾಪದ ಕೋಲ. ಹಳ್ಳಿಗಳ ಕಡೆ ಜೀರ್ಣ ಆಗ್ಲಿದ್ದ ಸೋಡಾ ಕುಡಿತಾರಲ್ಲ ಹಂಗೆ. ಲೇ ಹುಡುಗಿರಾ, ಇರೋ ಬರೋ ಊರಲ್ಲಿರೋ ಐಟಮ್ ಎಲ್ಲ ನನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಕಪ ಕಪ ಅಂತ ನೋಡ್ಬೇಡಿ. ನೀವು ಕೈ ಹಾಕಿ ಆಮೇಲೆ ನನ್ನ ಕಾಲ್ ದುಡ್ಡು ಲೂಸ್ ಮೋಸ. ಕೋಳಿ ಅದೇ ಮೇಲೆ ಹೂವು ಹಾಕಿ ಕುಡಿದ್ರ ಇರ್ಲಿ ಬಿಡಿ. ಇರ್ಲಿ, ಈಗ ಪ್ರಿಂಟಲ್ಲಿ ಶುರು ಮಾಡ್ಲಾ ಬ್ಯಾಕಲ್ಲಿ ಶುರು ಮಾಡ್ಲಾ? ಪ್ರಿಂಟೇ ಕರೆಕ್ಟ್. ಹಲೋ ರೀ, ನೀವಾ? ಹಾ, ಕರ್ಕೊಂಡ್ ಬನ್ನಿ. ನಾನೆಲ್ಲ ರೆಡಿ ಮಾಡಿದ್ದೀನಿ. ಬಹಳ ಚೆನ್ನಾಗಿದೆ. ಬೇಗ ಬಂದ್ಬಿಡಿ. ಅಯ್ಯೋ ದೇವ್ರೆ, ಅವ್ರು ಬೇರೆ ಹುಡುಗನ್ ಕರ್ಕೊಂಡ್ ಬರ್ತಾ ಇದಾರೆ. ಈ ಪೀಡೆ ಬೇರೆ ಇಲ್ಲೇ ಇದೆಯಲ್ಲಪ್ಪ. ರಿವರ್ಸ್ ಆಗೋಗ್ಬಿಡ್ತು. ಅಳಿಂದ್ರೆ ಹೊಟ್ಟೆ ತುಂಬಾ ತಿಂದ್ರ? ಅತ್ತೆವ್ರೇ, ನಿಮ್ಮ ಮಾತು ಮಾತ್ರ ಸ್ವಲ್ಪ ಘಾಟು, ಆದ್ರೆ ನಿಮ್ಮ ಅಡಿಗೆನೋ ಬಂಬಾಟು. ರುಚಿಯಾಗಿತ್ತು ತಾನೆ? ಅಂದಾಗ ಎಲ್ಲಿ ನಮ್ಮ ಹೆಂಗಸರು? ನಿಮ್ ಹೆಂಗಸರು ಅಳಿಂದ್ರೆ ನೀವೀಗ ರೂಮಲ್ಲಿ ರೆಸ್ಟ್ ತಗೊಳ್ಳಿ. ಯಾಕೋ? ಅಯ್ಯೋ, ಇಷ್ಟೊಂದೆಲ್ಲ ತಿಂದಿದ್ದೀರಲ್ಲ ಅದಕ್ಕೆ. ಕರೆಕ್ಟ್. ನಮ್ ತಾತ ಹೇಳ್ತಿದ್ದ, ಉಂಡೇಟ್ಗೆ ಎಂಡ್ರ ಪಕ್ಕದಲ್ಲಿ ಮನ್ಕೊಂಡ್ಬಿಟ್ರೆ ಹೊಟ್ಟೆ ಡುಂಗಾಗೋಗ್ಬಿಡ್ತಿ ಅಂತ. ಕರೆಕ್ಟ್. ಈಗ ರೂಮ್ ಎಲ್ಲೈತೆ? ಅಲ್ಲಿ. ಕೈ ಒರೆಸ್ಕೊಳ್ಳ. ನೋಡಿ ಬನ್ನಿ. ಅತ್ತೆ ನಿನ್ನ ಮಗಳು ಅಳಿಂದ್ರೆ ನೀವು ರೂಮಲ್ಲಿ ರೆಸ್ಟ್ ತಗೋತಾ ಇರಿ. ತಗೋತೀನಿ. ಅಂದಂಗೆ ನಾನ್ ತಂದಿರೋ ಹೂವನ್ನ ಬಿಸಾಕ್ಬೇಡ್ರಿ. ಯಾಕೆ? ಅದನ್ನ ಮಂಚ ಪೋಡ್ಸೋಣ ಅಂತ.
ಚೆಂಡುವನ ಓ ಆಯ್ತಾಯ್ತಾಯ್ತು. ಅತ್ತೇವ್ರೆ ನಾನೊಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೊಂಡಿಲ್ವೇ? ಅದೇನು ಅಂತ ಹೇಳ್ಬಾರ್ದೆ. ನಿಮ್ ಮಗಳಿಗಿನ ನೀವೇ ಸೂಪರ್ ಆಗಿದ್ದೀರಾ. ನೀವ್ ನಡೀರಿ ಒಳಗಡೆ ಹೋಗಿ. ಆಯ್ತು. ನನ್ನ ಎಷ್ಟ್ ತಗೊಳ್ತಾ ಇರಿ? ಎಷ್ಟ್ ತಗೊಳ್ಳಿ? ನನ್ ಮಗಳಿಗಿಂತ ನಾನ್ ಸೂಪರ್ ಆಗಿದ್ದೀನಾ? ಮಾಡ್ತೀನಿ. ಈ ಕೂತ್ಕಾಯಿ ಸಾರ್ ತಿನ್ಬಿಟ್ರೆ ಹೊಟ್ಟೆ ಎಲ್ಲ ಗುಡುಗುಡ ಅಂತಿದೆ. ಇದು ಸರಿ 16 ಸಲ ಆಗ್ಬಿಡ್ತು. ಯಾಮರ್ಬಿಟ್ರೆ ಇಲ್ಲೇ ಆಗ್ಬಿಡ್ತದೆ. ಅಯ್ಯೋ ಶಿವ ಶಿವ, ಏನ್ ಬಾಧೆ ಅಪ್ಪ. ಅಯ್ಯೋ ಈಗ ಸ್ವಲ್ಪ ಸಮಾಧಾನ ಆಯ್ತಪ್ಪ. ಇವನ ಗಂಡ ಪಕ್ಕ ಬಂದ್ ಮಲ್ಗವನೆ. ಏಯ್ ಹೇಳದಲೆ ಹೇಳದಲೆ ನೋಡಲಿ ನೋಡಲಿ ನೋಡು. ಅಯ್ಯೋ ಇವನ್ ಮನೆ ಹಾಳಾಗ ಇವನ್ ಯಾಕ್ರಿ ಬಂದ ಇಲ್ಲಿ? ಏಯ್ ನಿಮ್ಮಿಬ್ರು ಅವರ ಹೆಚ್ಚು ನಡೀತಾ ಇದೆ ಇಲ್ಲಿ. ನನ್ಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ನೀ ನಡೆ. ಓಯ್ ಹೇಳದಲೆ ಹೇಳದಲೆ ನಾಯಿನ ಆಚೆ ಕಟ್ಟಾಕ ಅಲ್ವಾ? ಏಯ್ ಹೇಳ್ತೀಯಲ್ಲೋ ಹೇಳದಲೆ. ಗೋಪಾಲ ಏನಾಯ್ತು? ನೋಡಿ ಬೇಟ್ರೆ ಇವನು ನನ್ನ ಹೆಂಡ್ರ ಪಕ್ಕ ಬಂದ್ ಮಲ್ಕೊಂಡವನೆ. ಅವನ್ ತುಂಬಾ ಒಳ್ಳೆಯವನು. ಏನ್ ತುಂಬಾ ಒಳ್ಳೆಯವನು ಇವನು? ನನ್ನ ಹೆಂಡ್ರ ಪಕ್ಕ ಬಂದ್ ಮಲ್ಕಿದ್ರೆ ಒಳ್ಳೆಯವನ? ಲೇ ಅವನಿಗೆ ನಿದ್ದೆ ಗಣ್ಣಲ್ಲಿ ನಡೆಯೋ ರೋಗ ಇದೆ ಅಂತ ಗೊತ್ತಿಲ್ವೇನೋ? ಇವನಪ್ಪ ನಾರಾಯಣ ನಾರಾಯಣ. ನನ್ಗೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಅದನ್ನ ಆಮೇಲೆ ಹೇಳ್ತೀನಿ, ಬಾ ಹೋಗೋಣ. ಬಾಬಾ ಇದು ಬೇರೆ. ಒಂದ್ ಕತೆ ಹೇಳ. ಸುಮ್ನಿರೋ ಬೇತಾಳ. ಇವನ್ ಮಕ್ಕ ಮುಚ್ಚ. ಆಯ್ತಲ್ಲ ನೀವು ಹೋಗ್ರಪ್ಪ. ಈಗ್ಲಾದ್ರೂ ಹೋಗಿ ಒಳಗಡೆ ಮಲಗ್ರಪ್ಪ. ಅದೇ ನಮಗ್ ಗೊತ್ತಪ್ಪ, ನೀವು ಹೋಗ್ರಪ್ಪ. ಆಯ್ತಪ್ಪ ನಡೀರಪ್ಪ. ಲೇ ಎತ್ ಕಡೆ ಇನ್ಯಾವನಾರು ಬಂದ್ ಮನೆ ಕಂಬಿಡ್ತಾನೆ. ಎತ್ಕೋ ಲೋ ಡೀಸೆಲ್ ಚೆನ್ನಪ್ಪ, ಬದ ಕಟ್ಟು ಅಂದ್ರೆ ಅದೇನೋ ಅಮ್ಮನ್ ಮಕ್ಕ ನೋಡ್ಕೊಂಡ್ ಜಲ್ ಸುರಿಸ್ತಿದ್ಯಾ? ನನ್ನ ಮಕ್ಕಳ್ರ ಇಂಗ್ಲಿಷ್ ಟಿವಿ ಎಫ್ ಟಿವಿ ನೋಡಿ ಹಾಳಾಗೋಗ್ಬಿಟ್ರಿ. ಅಣ್ಣ ಏನಮ್ಮ ನೀನು ಹೊಟ್ಟೆಲಿರೋ ಹುಳ ಎಲ್ಲ ಸತ್ತೋಯ್ತು. ಇಷ್ಟೊತ್ ಬೇಕಾ ಬರಕ್ಕೆ? ಶಿವ ಊರಲ್ಲಿ ಇಲ್ದೇ ಇರೋ ಟಿವಿ ಎಲ್ಲ ಈ ದೇಶಕ್ಕೆ ಬಿಟ್ಬಿಟ್ಟು ಈ ದೇಶ ಜನ ಕೆಟ್ಟ ಕೆಣ ಹಿಡಿದು ಹೋಗ್ಬಿಟ್ಟವ್ರೆ. ಏನಮ್ಮ ಇಟ್ಲೇಟ್ ಮಾಡ್ಬಿಟ್ಟು? ಅಯ್ಯೋ ನಿನಗಿಷ್ಟ ಅಂತ ಮೀನ್ ಸಾರ್ ಮಾಡ್ದೆ, ಅದಕ್ಕೆ ಲೇಟ್ ಆಯ್ತು. ಶಿವಯ್ಯ. ಓ ಬೇಷ್ಟ್ರೆ ಬಂದ್ಬಿಟ್ರ? ನನ್ ತಂಗಿ ಚೆನ್ನಾಗಿ ಅಡಿಗೆ ಮಾಡವಳೆ, ಇಷ್ಟೇ ತಿನ್ಬಿಡಿ. ನಿನ್ ತಂಗಿ ಮಾಡಿದ ಮೀನಿನ ಸಾರಿನ ವಾಸನೆ ನನ್ನನ್ನ ಇಲ್ಲಿವರೆಗೂ ಹೇಳ್ಕೊಂಡ್ ಬಂದ್ಬಿಡ್ತಪ್ಪ. ಜಲ್ಲೋಸ್ಕೊಳ್ಳಿ ಸುಳಿತಾ ಇದ್ದೆ. ಹೊಟ್ಟೆ ಹಸ್ದವ್ರಿಗೆ ನೋಡಿ ಊಟದ ಬೆಲೆ ಗೊತ್ತಾಗೋದು. ಆ ಕೈ ತೊಳ್ಕೊಳ್ಳಿ, ಎಲ್ಲೆಲ್ಲಿ ಕರ್ಕೊಂಡ್ಬಿಟ್ಟಿದ್ರು ಏನೋ. ಅಂದಾಗೆ ಮೇಷ್ಟ್ರೆ ಬ್ಯಾಂಕ್ ಹೋಗಿದ್ರಾ? ಅಲ್ಲಿಂದಾನೆ ಬರ್ತಾ ಇದೀನಿ. ಮೊದ್ಲು ಊಟ, ಆಮೇಲೆ ವ್ಯವಹಾರ. ಕರ್ನಾಟಕದ ಆಟಂ ಬಾಂಬ್. ಇಟ್ಟು ತಿಂದು ಜಟ್ಟಿಯಾದ, ಅನ್ನ ತಿಂದು ತೆಳ್ಳಗಾದ, ಸಾರು ಕುಡಿದು ಹುಚ್ಚನಾದ. ಒಳ್ಳೆ ಪೀಸು. ಮೇಷ್ಟ್ರೆ ನನ್ ತಂಗಿ ಕೈ ಅಡಿಗೆ ಸೂಪರ್. 3 ಮುದ್ದೆನ ಚೆನ್ನಾಗಿ ಇಡಿಸು. ಇವ್ರ ಮನೆ ಹಾಳಾಗೋಗ, ಇವ್ರ ದನ ಮೇಸಕ್ ನನ್ ಗದ್ದೆನೆ ಬೇಕಾ? ಮಾಡಕ್ಕೂ ನೆಮ್ಮದಿ ಇಲ್ಲ. ಅಯ್ಯೋ
ಯಾಕ್ರೋ ಯಾಕ್ರೋ ಕಳ್ಳ ಮೇಷ್ಟ್ರೆ ಅವನು ಕಳ್ಳ ಅಲ್ಲ ಕಣೋ ನಮ್ ನಾರಾಯಣ. ಅವ್ನ್ ನಿದ್ದೆ ಗಣ್ಣಲ್ಲಿ ನಡೆಯೋ ರೋಗ ಇದೆ ಅಂತ ಗೊತ್ತಿಲ್ವೇನ್ರೋ? ಹೋಗ್ರ ಹೋಗ್ರ. ನಾರಾಯಣ 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 ಕಣ ನಾರಾಯಣ 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 ಮೇಸ್ಟ್ರೆ ಆ? ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಅದನ್ನ ನಾ ಅಲ್ಲೇ ಹೇಳ್ತೀನಿ ಬಾ ಬಾಬಾ. ಮೇಸ್ಟ್ರೆ ಇದು ಬೇರೆ ಬಾಬಾ. ಮೇಸ್ಟ್ರೆ ಒಂದ್ ಬೇತಾಳದ ಕತೆ ಹೇಳ. ಸುಮ್ಮನೆ ಫುಟ್ಬಾಲ್ ಅಂತ ಓದ್ಬಿಡ್ತೇನೆ ಬೇತಾಳ ನನ್ನ ಮಗನೇ. ಈ ನನ್ ಮಗನ್ ಹೆಣ್ಗತ್ತೆ. ನಾನು ಹೊಲಕ್ ಹೋದ್ರು ಬರ್ತಾ ಇದೆ, ಗದ್ದೆಗೆ ಹೋದ್ರು ಬರ್ತಾ ಇದೆ, ಕೆರೆಗೆ ಹೋದ್ರು ಬರ್ತಾ ಇದೆ. ಲೋ ನೀನ್ ಅವತ್ತು ನಿದ್ದೆಗಣ್ಣಲ್ಲಿ ಅದ್ರ ಜೊತೆ ಮಲಗಿದ್ದೋ ಇಲ್ಲೋ, ನೀನ್ ಅದನ್ನ ಏನ್ ತಿಳ್ಕೊಂಡಿದ್ಯೋ ಏನೋ, ಅದು ಮಾತ್ರ ನಿನ್ನ ಗಂಡ ಅಂತ ಸ್ವೀಕಾರ ಮಾಡ್ಬಿಟ್ಟಿದೆ. ಅವನ್ನ ಬಿಡ್ಬೇಡ, ಕೋರ್ಟ್ನಲ್ಲಿ ಕೇಸ್ ಹಾಕೋಗು. ಇದು ಯಾರು ಬರೆದ ಕತೆಯ, ನನಗಾಗಿ ಬಂದ ವ್ಯತೆಯೋ, ಕೊನೆಗೇನು ಅರಿಯಲಾರೆ ಮರೆಯಾಗಿ ಹೋಗ. ರೇಪ್ ಪೇಷಂಟ್ ಈ ರೂಮ್ ಬಂದಿದ್ದಾರೆ. ಲೇಡಿ ಡಾಕ್ಟರ್ ಒಳಗೆ ಹೋಗ್ತಿದ್ರೆ ನಾವು ಬುಕ್ ಮಾಡಿ ಡಾಕ್ಟರ್ ಇಲ್ಲಿ ಗೊತ್ತಿಲ್ಲವಾ? ಓಹೋ, ಇವಳೇನ ರೇಪ್ ಮಾಡಿರೋದು? ಇಲ್ಲ ಡಾಕ್ಟ್ರೆ, ಇವಳನ್ನ ರೇಪ್ ಮಾಡಿದ್ದಾರೆ. ಓ ಐಸಿ, ಚೆಕಪ್ ರೆಡಿ ಮಾಡಿ. ಸರಿ ಡಾಕ್ಟ್ರೆ. ನೀವ್ ಚೆಕಪ್ ಮಾಡ್ತೀರಾ? ಮತ್ತೆ ಜೆಂಟ್ಸ್ ಡಾಕ್ಟರ್ ಮಾಡ್ತಾರಾ? ನನ್ಗ್ ಭಯ ಆಗುತ್ತೆ. ರೇಪ್ ಮಾಡಿಸ್ಕೊಳ್ಳುವಾಗ ಭಯ ಆಗ್ಲಿಲ್ಲ, ಇವಾಗ ಭಯ ಆಗತ್ತಾ? ಸುಮ್ನೆ ಮಲ್ಕೊಮ್ಮ, ನನ್ಗಿನ್ನೂ 4-5 ರೇಪ್ ಕೇಸ್ಗಳು ಕಾಯ್ತಾ ಇದೆ. ಸುಮ್ನೆ ಮಲ್ಕೊಮ್ಮ, ಹೇಳಿದ್ ಕೇಳಮ್ಮ. ನರ್ಸ್, ಮೇಡಮ್ ಇದೇನ್ ಕೈಗೆ ಗ್ಲೌಸ್ ಹಾಕೊಂತ ಇದ್ದೀರಾ? ಮಲ್ಕೊಳಮ್ಮ. ಬೇಡಿ ಮೇಡಮ್, ನನ್ಗೆ ಭಯ ಆಗುತ್ತೆ. ಅಯ್ಯೋ, ದಿನ 28 ರೇಪ್ ಕೇಸ್ ನೋಡ್ತಾ ಇರ್ತೀನಿ ನಾನು. ಸುಮ್ನೆ ಮಲ್ಕೊಳಮ್ಮ. ಬೇಡಿ ಮೇಡಮ್. ಅಯ್ಯೋ ಮಲ್ಕೊಳಮ್ಮ, ದಯವಿಟ್ಟು ಬೇಡಿ ಮೇಡಮ್. ಯು ಪ್ಲೀಸ್ ಸುಮ್ನೆ ನಾಳೆಗೂ ಬೇಡಿ ಮೇಡಮ್. ನೋಡು, ಮಲ್ಕೊ ಅಂದ್ರೆ ಮಲ್ಕೋಬೇಕು ಅಷ್ಟೇ. ನಿಮ್ಮ ಹಣೆ ಬರಹ ನೋಡ್ಕೊಳ್ಳಿ. ನಂಗೇನ್ ಹೊಸ್ತ. ಎಲ್ಲೋ ಹೋಗ್ಬಿಟ್ಟಿದ್ರು ಡಾಕ್ಟರ್, ಒಳಗಡೆ ಲೇಡಿ ಡಾಕ್ಟರ್ ಹೋಗ್ಬಿಟ್ಟಿದ್ದಾರೆ. ಲೇಡಿ ಡಾಕ್ಟರ್ ಬ್ಲಾಸ್ಟ್ ಆಗೋಯ್ತು. ವಾಟ್ ಹ್ಯಾಪನ್? ಬೇಡ ಬೇಡ ಅಂದ್ರೂ ಕೇಳಿಲ್ಲ, ನೋಡಿದ್ರು ಕಾಲೆತ್ಕೊಂಡ್ರು. ಓ ಶಿಟ್. ನೀರು ಕುಡಿ. ಡಾಕ್ಟರ್ ಡಾಕ್ಟರ್ ಕಮ್ ಆನ್ ಗೆಟ್ ಅಪ್. ಡಾಕ್ಟರ್ ಪ್ಲೀಸ್ ಡಾಕ್ಟರ್, ಬೇರೆ ಕೇಸು ನಿಮ್ಗೆ ಹೇಳ್ಬೇಕಾಗಿತ್ತು, ನಾನು ಮರ್ತ್ಬಿಟ್ಟೆ. ಮೊದ್ಲೇ ಹೇಳ್ಬೋದಾಗಿತ್ತಲ್ಲ ಡಾಕ್ಟರ್. ಸಾರಿ ಡಾಕ್ಟರ್, ಈಗ ರೇಪ್ ಆಗಿದೆ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಬಿಡಿ. ಓಕೆ ಬನ್ನಿ. ಅಯ್ಯೋ, ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ರೇಪ್ ನಡೆದಿದೆಯಾ? ರೇಪ ಭಯಂಕರವಾಗಿ ಆಗಿದೆ.